ಸ್ನೇಹಿತರೆ, ನಾನೀಗ ಮುಂಬೈನಲ್ಲಿದ್ದೀನಿ. ಇಲ್ಲಿಂದ ಗೇಟ್ ವೇ ಆಫ್ ಇಂಡಿಯಾಗೆ ನೋಡೋಣ ಅಂತ ಹೊರಟಿದ್ದೀನಿ. ಸೊ ನಾನು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಮುದ್ರದ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕೆ ಏನೇ ಹೆಸರು ಹೇಳ್ತಾರಪ್ಪ ಅಂತಂದರೆ, ಕ್ಯಾ ನಾಮ್ ಬೋಲ್ತಾ ಹೈ ಉನ್ಕಾ? ಬಾಂದ್ರಾ ವರ್ಲಿ ಸೀಲಿಂಗ್. ಬಾಂದ್ರಾ ವಾರ್ಲಿ ಸೀಲಿಂಗ್ ಅಂತ ಹೇಳ್ತಾರಂತೆ. ಸೊ ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ನೋಡೋದಕ್ಕೆ ಸಖತ್ತಾಗಿದೆ, ನಿಮಗೂ ತೋರಿಸ್ತೀನಿ. ನೋಡೋಣ. ಇಲ್ಲಿ ಟೋಲ್ ಇದೆ, ಟೋಲ್ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗೂ ಕುತೂಹಲ ಇದೆ. ಬ್ರಿಡ್ಜ್ ಶುರು ಆಯ್ತು ಈಗ. ಸೊ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಅಂದರೆ ಈ ಕೆಳಗಡೆ ಸಮುದ್ರ ಇದೆ. ಸೊ ಸಮುದ್ರದ ಮೇಲೆ ನಾವು ಹೋಗ್ತಾ ಇದ್ದೀವಿ ಈಗ, ಬ್ರಿಡ್ಜ್ ಮೇಲೆ. ಬಸ್ ವೆಯ್ಟ್, ನಾನು ಈ ಕಡೆ ರೆಕಾರ್ಡ್ ಮಾಡ್ತೀನಿ. ಸೊ ಇದು ಕೇಬಲ್ ಸ್ಟೇಟ್ ಬ್ರಿಡ್ಜು. ಎಷ್ಟು ಸಖತ್ತಾಗಿದೆ ನೀವು ನೋಡ್ಬೋದು. ಸಖತ್ತಾಗಿದೆ. ಸೊ ಈಗ ಸಮುದ್ರದ ಮೇಲೆ ಹೋಗ್ತಾ ಇದ್ದೀವಿ. किलोमीटर है ये 10-12 किलोमीटर है। हाँ हाँ हाँ। वो धीरू भाई अंबानी का घर है। घर किधर? वो सामने। ओके मैं अभी वहीं से जाएगा। ಆಯ್ತು. ಸೊ ನಾನೀಗ ಕೋಸ್ಟಲ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಸಮುದ್ರದ ಪಕ್ಕದಲ್ಲೇ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಸೊ ಆ ರಸ್ತೆ ಮೇಲೆ ನಾನು ಹೋಗ್ತಾ ಇದ್ದೀನಿ. ಆ ರಸ್ತೆಯ ಕೆಲವು ತುಣುಕುಗಳನ್ನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಕೊಂಬರೋಣ ಬನ್ನಿ. ಏರಿಳಿತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವತ್ತು. ಹಾಗಾಗಿ ಏರಿಳಿತ, ಸಮುದ್ರದ ಉಬ್ಬರ ಜಾಸ್ತಿ ಆಗಿದೆ ಇವತ್ತು. ಸಮುದ್ರದ ಉಬ್ಬರ, ಹಾಗಾಗಿ ಸಿಕ್ಕಾಪಟ್ಟೆ ನೀರು ಈ ರಸ್ತೆ ಮೇಲೆ ಬರ್ತಾ ಇದೆ. ಸೊ ಅದನ್ನು ನೋಡದೆ ನಿಮಗೆ ತೋರಿಸೋಣ ಅಂತಂದರೆ ಅದನ್ನು ಸೆರೆ ಹಿಡಿಯೋಕ್ಕಾಗಲಿಲ್ಲ. ಸಮುದ್ರದ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಏನಿದೆ, ಮುಖೇಶ್ ಅಂಬಾನಿ ಮನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಸಮುದ್ರದ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಮುಖೇಶ್ ಅಂಬಾನಿ ಮನೆ ಕಾಣುತ್ತೆ. ಧೀರುಭಾಯಿ ಅಂಬಾನಿ, ಮುಖೇಶ್ ಅಂಬಾನಿ ಮನೆ, ಅವ್ರ ಮನೆ ಕಾಣುತ್ತೆ. ಕೋಸ್ಟಲ್ ರೋಡಿನ ನಲ್ಲಿರ್ತಕ್ಕಂಥ ರಸ್ತೆ, ಅಂದರೆ ಸಮುದ್ರದ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಯ ಮೇಲಿಂದ ಪಕ್ಕದಿಂದ ಸಮುದ್ರದ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಇದು ಟನಲ್, ಅಂದರೆ ಸಮುದ್ರದ ಕೆಳಗಡೆ ಇದೊಂಥರ ಟನಲ್ ಮಾಡಿ ಇದ್ರ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಅಂದರೆ ಸೊ ಅದ್ಭುತವಾದ ಯೋಜನೆ, ಪರಿಕಲ್ಪನೆ. ಯಾವಾಗ कितना कौन सा डेट में ये ओपन हो गया? ये इसको तकरीबन 6 महीना होके गया। 6 महीना होके गया इसको। 6 months. ಸೊ 6 ತಿಂಗಳಿಂದ ಇದು 6-7 month ಇನಾಗ್ರೇಷನ್ ಆಯಿತು. ಇದು ಅದ್ಭುತವಾದ ರಸ್ತೆ. ಇದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಲೈಟ್ಗಳೆಲ್ಲ ಹಾಕ್ಬಿಟ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಏನು ಯಾವುದೋ ಒಂದು ಹೊಸ ಲೋಕಕ್ಕೆ ಹೋದ ಅನುಭವ ಆಗ್ತದೆ. ಲೈಟ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಎಷ್ಟು ಕಿಲೋಮೀಟರ್ ಮೇಂಟೈನ್ ಮಾಡಬೇಕು ಈ ರಸ್ತೆಯಲ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ 60 km/h 60
ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ಬೋದು. ಅಷ್ಟು ಮಾತ್ರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಅಷ್ಟು ಫಾಸ್ಟಲ್ಲಿ ಮಾತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ 2 ಕಿಲೋಮೀಟರ್ ಇದೆ ಅನ್ಸುತ್ತೆ. ಕಿतना ಕಿಲೋಮೀಟರ್ है ये बैंड्रा से 16-17 किलोमीटर. 17 ಕಿಲೋಮೀಟರ್. 16-17 किलोमीटर. ಓಕೆ. ಸೊ ಇವಾಗ ನಾವು ಈ ಟನಲ್ ಒಳಗಡೆಯಿಂದ ಆಚೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ಭುತ. मेरिन ड्राइव जाता है ये रास्ता. हाँ. अच्छा. ನೋಡಿ ಆಚೆ ಬಂದಾಯ್ತು. ವಾಂಖೇಡೆ ಸ್ಟೇಡಿಯಂ. ವಾಂಖೇಡೆ ಸ್ಟೇಡಿಯಂ. ಸೊ ಇದೇ ರಸ್ತೆನಲ್ಲಿ ಮುಂದೆ ಹೋಯ್ತು ಅಂತಂದ್ರೆ ವಾಂಖೇಡೆ ಸ್ಟೇಡಿಯಂ ನಮಗೆ ಸಿಗತ್ತೆ. ಸಮುದ್ರದ ಪಕ್ಕದಲ್ಲೇ ಈ ವಾಂಖೇಡೆ ಸ್ಟೇಡಿಯಂ ಇರ್ತಕ್ಕಂಥದ್ದು. ಸೊ ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೆಯುತ್ತಲ್ಲ ಅಲ್ಲಿ. ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಅವರ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸ್ತಾರೆ, ಗಮನಿಸ್ಬೋದು. ಇಲ್ಲಿ ಶಿವಸೇನೆಯ ಸರ್ವೋಚ್ಚ ನಾಯಕ. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಬಾಂಬೆಯ ಡಾನ್ ಅಂತ ಹೇಳ್ಬೋದು ಇವರು ಒಂದು ಕಾಲದಲ್ಲಿ. ಸೊ ಅವರ ಸ್ಟ್ಯಾಚ್ಯೂನ ನಿಲ್ಲಿಸಿದ್ದಾರೆ. ಸೊ ಇದೇ ರಸ್ತೆಯಲ್ಲಿ ವಾಂಖೇಡೆ ಸ್ಟೇಡಿಯಂ ಇದೆ. ನನ್ನ ಎಡಗಡೆ ನೀವು ನೋಡ್ತಾ ಇರ್ಬೋದು. ಅಂದರೆ ನನಗೆ ಕಾರಲ್ಲಿದ್ದೀನಿ, ಹಾಗಾಗಿ ಇಳಿದು ತೋರ್ಸೋಕ್ಕಾಗ್ತಿಲ್ಲ. ನನ್ನ ಪಕ್ಕದಲ್ಲಿ ವಾಂಖೇಡೆ ಸ್ಟೇಡಿಯಂ ಇದೆ. ತುಂಬ ಇಲ್ಲಿ ನೋ ಸ್ಟಾಪಿಂಗ್ ಝೋನ್, ಇಲ್ಲಿ ಯಾವುದೂ ನಿಲ್ಸಂಗಿಲ್ಲ ವೆಹಿಕಲ್ಸು. ಹಾಗಾಗಿ ಇಲ್ಲಿ ಟ್ರಾಫಿಕಲ್ಲಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಈ ಕಡೆ ಬಲಗಡೆ ಇದೆಯಲ್ಲ, ಬಲಗಡೆ ಪೋರ್ಷನ್ ಎಲ್ಲ ಪೂರ್ತಿ ಸಮುದ್ರದ ಪಕ್ಕದಲ್ಲಿ ರಸ್ತೆ ಇದೆ. ರಸ್ತೆ ಪಕ್ಕದಲ್ಲಿ ವಾಂಖೇಡೆ ಸ್ಟೇಡಿಯಂ ಎಡಗಡೆ. ಸೊ ನನ್ನ ಎದುರುಗಡೆ ಇರ್ತಕ್ಕಂಥದ್ದು ವಾಂಖೇಡೆ ಸ್ಟೇಡಿಯಂ. ನಾನು ಮೆರಿನ್ ಡ್ರೈವ್ ಪಕ್ಕದಲ್ಲೇ ಒಂದು ರೋಡ್ ಆಗುತ್ತೆ, ಅದ್ರ ಪಕ್ಕದಲ್ಲಿ ಏರ್ ಇಂಡಿಯಾ ಆಫೀಸ್ ಇದೆ. ಏರ್ ಇಂಡಿಯಾ ಹೆಡ್ ಆಫೀಸ್ ನಾವು ನೋಡ್ಬೋದು. ಆನಂತರ ನಾವು ವಿಧಾನಸೌಧ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಇಲ್ಲಿ ಮಂತ್ರಾಲಯ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಎಡಗಡೆ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕಾಣುತ್ತಲ್ಲ, ಇದು ಮಂತ್ರಾಲಯ ಅಂತ ಹೇಳ್ತಾರೆ. ಗಾಂಧೀಜಿ ಪ್ರತಿಮೆ ಇದೆ ಇಲ್ಲಿ. ये है ना बिल्डिंग, ये लेफ्ट वाइट वाला. ओके. ಇಲ್ಲಿ ಹಾಂ, ಓಕೆ. ಹಾಂ, ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಇದು ಮಂತ್ರಾಲಯ ಅಂತಾರೆ, ಅಂದರೆ ವಿಧಾನಸೌಧ. ಇಲ್ಲಿನ ವಿಧಾನಸೌಧ ಇದು ದೊಡ್ಡ ಬಿಲ್ಡಿಂಗ್ ಕಾಣುತ್ತಲ್ಲ ಇದು. ಸೊ ಇಲ್ಲಿ ಈ ಬಿಲ್ಡಿಂಗ್ ಕಾಣುತ್ತಲ್ಲ, ಇದು ನೋಡ್ತಾ ಇರ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಭಾರತದ ಫ್ಲ್ಯಾಗ್ ಹಾರ್ತಾ ಇದೆ. ಸೊ ಈ ಬಿಲ್ಡಿಂಗ್ ಏನು ಕಾಣ್ತಾ ಇದೆಯಲ್ಲ, ಇದು ವಿಧಾನಸೌಧ, ಅಂದರೆ ಮಂತ್ರಾಲಯ ಅಂತ ಹೇಳ್ತಾರೆ. ನಮ್ಮಲ್ಲಿ ವಿಧಾನಸೌಧ ಅಂತ ನಾವು ಕರಿತೀವಿ ಅಷ್ಟೇ. ಲೆಫ್ಟ್ ಸೈಡಲ್ಲಿ ಹೋಯ್ತು ಅಂದರೆ ಮುಂಬೈ ಹೈಕೋರ್ಟಿಗೆ ಹೋಗ್ಬೋದು. ಅಂದರೆ ನಮ್ಮ ಏನಾಗಿದೆ ಕರ್ನಾಟಕದಲ್ಲಿ ವಿಧಾನಸೌಧ ಮತ್ತು ವಿಧಾನಸೌಧ ಎದುರುಗಡೆ ಹೈಕೋರ್ಟ್ ಇರುತ್ತಲ್ಲ, ಅದೇ ರೀತಿ ಇದು ಕೂಡ. ಆದರೆ ಸ್ವಲ್ಪ ಬಿಲ್ಡಿಂಗ್ ಆಚೆ ಈಚೆ ಇದೆ. ಒಂದು 3 ಬಿಲ್ಡಿಂಗ್ ಬಿಟ್ಟರೆ ಹೈಕೋರ್ಟು ಮತ್ತು ಮಂತ್ರಾಲಯ ಒಂದೇ ರೋಡಲ್ಲಿದೆ. ಸ್ನೇಹಿತರೆ, ನಾನೀಗ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಬಂದಿದ್ದೀನಿ. ಇದು ಎಂಟ್ರೆನ್ಸ್. ಸೊ ಇಲ್ಲಿ ತನಕ ಕಾರುಗಳು ಬರುತ್ತೆ. ಸೊ ಇಲ್ಲಿ ತನಕ ಕಾರುಗಳು ಬರುತ್ತೆ ಅಥವಾ ವೆಹಿಕಲ್ಸ್ ಇಲ್ಲಿ ತನಕ ಬರುತ್ತೆ. ಇಲ್ಲಿಂದ ನಾವು ಇಳಿದುಬಿಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಹಿಂದ್ಗಡೆ ಕಾಣೋದು ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು, ಅಂದರೆ ಬ್ಯಾಗ್ ಏನಾದ್ರು ತೊಗೊಂಬಂದಿದ್ರೆ ಸೊ ಅದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿಬಿಟ್ಟು ಒಳಗಡೆ ಕಳಿಸ್ತಾರೆ. ಸೊ ಒಳಗಡೆ ಕಳಿಸಿದ್ರೆ ಇಲ್ಲಿ, ಸೊ ನನ್ನ ಹಿಂದ್ಗಡೆ ನೀವು ನೋಡ್ತಿದ್ದೀರಾ, ಇದೇ ಗೇಟ್ ವೇ ಆಫ್ ಇಂಡಿಯಾ. ಸೊ ಹತ್ತಿರ ಹೋಗೋಣ, ಹತ್ತಿರ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಜನಗಳು. ಆಮೇಲೆ ಮುಂಬೈ ಒಂಥರ ಹ್ಯೂಮಿಡಿಟಿ ಜಾಸ್ತಿ, ಸಿಕ್ಕಾಪಟ್ಟೆ ಸೆಕೆ ಫೀಲ್ ಆಗ್ತಾಯಿದೆ. ಸೊ ವೆದರ್ ಈ ಮಳೆಗಾಲದಲ್ಲೂ ಕೂಡ ಹ್ಯೂಮಿಡ್ ಜಾಸ್ತಿ, ಸಖತ್ತು ಮೈಯಿಂದ ಬೆವರು ಕಿತ್ತು ಬರ್ತಾ ಇದೆ. ನೋಡೋಣ, ಹತ್ತಿರ ಹೋಗಿ ನಿಮಗೆ ತೋರಿಸ್ತೀನಿ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಲ್ವಾ,
ಇದು ಗೇಟ್ ವೇ ಆಫ್ ಇಂಡಿಯಾ. ಇದು ಏನಕ್ಕೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ. ಈ ಬಾಂಬೆನಲ್ಲಿರ್ತಕ್ಕಂಥ ಅಥವಾ ಮುಂಬೈನಲ್ಲಿರ್ತಕ್ಕಂಥ ಗೇಟ್ ವೇ ಆಫ್ ಇಂಡಿಯಾ ಏನಕ್ಕೆ ಕಟ್ಟಿದ್ರಪ್ಪ ಅಂತಂದರೆ, ಇಂಗ್ಲೆಂಡಿನ ರಾಜಕುಮಾರ 5ನೇ ಜಾರ್ಜ್ ಮತ್ತು ಅವನ ಪತ್ನಿ ಮೇರಿ ಭಾರತಕ್ಕೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಅವ್ರು ಬಂದಿರಲ್ಲ, ಆ ನೆನಪಿಗೋಸ್ಕರ 1911ನೇ ಇಸ್ವಿನಲ್ಲಿ ಇದನ್ನು ಶಿಲಾನ್ಯಾಸ ಮಾಡ್ತಾರೆ. ಮತ್ತು 1924ರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಇದು ಉದ್ಘಾಟನೆ ಆಗುತ್ತೆ. ಇಲ್ಲೆಲ್ಲ ಸ್ಟೆಫಂಡಿಗೆಲ್ಲ ಹಾಕಿದ್ದಾರೆ. ಏನಕ್ಕೆ ಅಂದರೆ ಸ್ವಲ್ಪ ರಿನೋವೇಷನ್ ಮಾಡ್ತಾ ಇದ್ದಾರೆ. ಅದು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಕಾಲಕ್ಕೆ ಇದನ್ನು ನಿರ್ವಹಣೆ ಮಾಡಬೇಕಲ್ಲ, ಹಾಗಾಗಿ ಸ್ಟೆಫೋಲ್ಡಿಂಗ್ ಹಾಕಿ ಏನೋ ಮಾಡ್ತಾ ಇದ್ದಾರೆ. ಸೊ ಇದೇನು ಗೇಟ್ ವೇ ಆಫ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸ್ಟ್ರಕ್ಚರ್ ಇದೆ, ನೋಡ್ತಾ ಇದ್ದೀವಿ. ಇದರ ಮಗ್ಲಲ್ಲಿ ಅದರ ಎದುರುಗಡೆನೇ ಕೂಡ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಇದು ತಾಜ್ ಹೋಟೆಲ್. ನಿಮಗೆ ಗೊತ್ತಿರ್ಬೋದು, 2009ನೇ ಇಸ್ವಿ 2008ನೇ ಇಸ್ವಿನಲ್ಲಿ ಇದರ ಮೇಲೆ ದಾಳಿ ನಡೀತು. ಉಗ್ರರು ದಾಳಿ ನಡೆಸಿ ಕಸಬ್ಬವನು ಕೂಡ ಸಿಕ್ಕಾಕೊಂಡ, ಆಮೇಲೆ ಗಲ್ಲಿಗೆ ಏರಿಸಿದ್ದು ಅದು ಇತಿಹಾಸ. ಸೊ ಇದ್ರ ಎದುರುಗಡೆ ಇರ್ತಕ್ಕಂಥದ್ದು. ಸೊ ಇದು ತಾಜ್ ಹೋಟೆಲ್ ಬಹಳ ಅಗಾಧವಾಗಿದೆ. ಕ್ಯಾಮ್ರಾನಲ್ಲಿ ಸೆರೆ ಹಿಡಿಯೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಏನು ಗೇಟ್ ವೇ ಆಫ್ ಇಂಡಿಯಾ ಇದೆ ಅದು ಸಮುದ್ರದ ಮಗ್ಲಲ್ಲೇ ಇರ್ತಕ್ಕಂಥದ್ದು. ನನ್ನ ಹಿಂದ್ಗಡೆ ಬ್ಯಾರಿಕೇಡ್ ಹಾಕಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಏನಕ್ಕೆ ಹಾಕಿದ್ದಾರಪ್ಪ ಅಂತಂದರೆ, ಆ ಕಡೆ ಬ್ಯಾರಿಕೇಡ್, ಆ ಕಡೆ ಸಮುದ್ರ ಇದೆ. ಈ ಸಮುದ್ರ ಸಿಕ್ಕಾಬಟ್ಟೆ ಈಗ ನಾನು ಬಂದ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ಅಬ್ಬರ ಜಾಸ್ತಿಯಾಗಿ ಮೇಲೆ ಉಕ್ಕಿ ಹರಿದು ಬರ್ತಾ ಇದೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಲ್ವ ನೀರು. ಸೊ ಇಲ್ಲಿ ತನಕ ನೀರು ಬರ್ತಾ ಇದೆ. ಹಾಗಾಗಿ ಅಲ್ಲಿ ಹೋದರೆ ಆ ಕಡೆ ಅಪಾಯ ಅಲ್ಲಿ ಹೋದರೆ ಅಪಾಯ ಅಂತಕ್ಕಂಥ ನಿಟ್ಟಿನಲ್ಲಿ ದೃಷ್ಟಿಯಲ್ಲಿ ಇದನ್ನು ಹಾಕಿದ್ದಾರೆ ಬ್ಯಾರಿಕೇಡು. ಆ ಕಡೆ ಯಾರು ಹೋಗಬಾರ್ದು ಅಂತೇಳ್ಬಿಟ್ಟು. ಇಲ್ಲಾಂದರೆ ಆ ಕಡೆ ಹೋಗಿ ನೋಡ್ಬೋದಾಗಿತ್ತು. ಸಮುದ್ರದ ವಿಹಂಗಮ ನೋಟವನ್ನು ನಾವಲ್ಲಿ ನೋಡ್ಬೋದಾಗಿತ್ತು. ಮತ್ತು ಅದರ ಮಗ್ಲಲ್ಲೇ ಇರ್ತಕ್ಕಂಥ ಈ ಅತ್ಯಂತ ಸುಂದರವಾಗಿರ್ತಕ್ಕಂಥ 101 ವರ್ಷದ ಇತಿಹಾಸ ಇರ್ತಕ್ಕಂಥ 1924ರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಗೇಟ್ ಆಫ್ ಇಂಡಿಯಾ, ಅದರ ಎದುರುಗಡೆನೇ ಇರ್ತಕ್ಕಂಥ ತಾಜ್ ಹೋಟೆಲ್ನ ನಾವಿಲ್ಲಿ ಗಮನಿಸ್ಬೋದು. ಗೇಟ್ ವೇ ಆಫ್ ಇಂಡಿಯಾ ಏನಿದೆ ಅದರ ಮಗ್ಲಲ್ಲೇ ಇಲ್ಲಿ ಹೋಗ್ಬೋದಾಗಿತ್ತು. ನಾವು ಇಲ್ಲಿ ಹೋಗೋದಕ್ಕೆ ಅವಕಾಶ ಇತ್ತು, ಆದರೆ ಈಗ ಸ್ವಲ್ಪ ಮಳೆ ಕಾರಣದಿಂದ ಸಿಕ್ಕಾಪಟ್ಟೆ ಸಮುದ್ರದ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಹೋಗೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಇಲ್ಲಿಂದ ಸಮುದ್ರದ ವಿಹಂಗಮ ನಾಟವನ್ನು ನೋಡಬಹುದು. ಅದರ ಮಗ್ಲಲ್ಲೇ ನಿಮಗೆ ಗೊತ್ತಿರೋಂಗೆ ತಾಜ್ ಹೋಟೆಲ್, ಬಹಳ ಅದ್ಭುತವಾದ ಕಲಾಕೃತಿ ಉಳ್ಳ ಬಹಳ ಭವ್ಯವಾಗಿರ್ತಕ್ಕಂಥ ತಾಜ್ ಹೋಟೆಲನ್ನು ನಾವಿಲ್ಲಿ ನೋಡ್ಬೋದು. ಅದ್ರ ಮಗ್ಗಲಲ್ಲಿ ಸಮುದ್ರದ ಉಬ್ಬರ ಎತ್ತರ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.